ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನಕ್ಕೆ ಬಂದರೆ ದೇವಸ್ಥಾನ ಪೂರ್ತಿ ರಶ್ ಇದೆ. ಇನ್ನೇನು ಮಾಡೋದು, ಬಂದಿದ್ದೀವಲ್ಲ ಲೈನಲ್ಲಿ ಹೋಗೋಣ ಅಂತ ನಿಂತ್ಕೊಂಡ್ವಿ. ಗೇಟ್ ತನಕ ಲೈನ್ನಲ್ಲೇ ಬಂದು ಮ್ಯಾನೇಜ್ಮೆಂಟ್ ಅವ್ರನ್ನ ಕೇಳಿದ್ವಿ, ಸರ್ ದರ್ಶನಕ್ಕೆ ಸ್ಪೆಷಲ್ ಎಂಟ್ರಿ ಇಲ್ವಾ ಅಂತ. ಇಲ್ಲ ಇದೆ, ಒಳಗಡೆನೇ ಹೋಗಬೇಕು, ಈ ಲೈನಲ್ಲೇ ಹೋಗಿ ಅಂತ ಹೇಳಿದ್ರು. ನೋಡಿದರೆ 12-15 ಜಿಗ್ಜಾಕ್ ಲೈನ್ ಇದೆ. ಆ ಜಿಗ್ಜಾಕ್ ಲೈನ್ ಸುತ್ಕೊಂಡು ಬಂದು ನೋಡಿದ್ರೆ ಬೇರೆಯವ್ರನ್ನ ಮ್ಯಾನೇಜ್ಮೆಂಟ್ ಬಿಡ್ತಾ ಇದ್ದಾರೆ. ಸಖತ್ ಬೇಜಾರಾಗೋಯ್ತು. ನಾವು ನೋಡಿದ್ರೆ ಬೆಳಿಗ್ಗೆ 5 ಗಂಟೆಗೆ ಲೈನಲ್ಲಿ ನಿಂತಿದ್ದೀವಿ, ಇವ್ರು ನೋಡಿದ್ರೆ ಹಾಗೆ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಒಬ್ಬರು ವ್ಯಕ್ತಿ ನೋಡಿ ಬ್ಯಾರಿಗೇಟ್ ಓಪನ್ ಮಾಡ್ಬಿಟ್ಟು ಹೋದ್ರು. ಈ ಥರ ಬಿಡೋದಾಗಿದ್ರೆ ಮತ್ತೆ ಲೈನ್ ಯಾಕೆ ನಿಲ್ಲಿಸ್ತೀರಾ, ಅಲ್ಲೇ ಟಿಕೆಟ್ ಕೊಟ್ಬಿಡ್ಬೋದಲ್ವಾ ಗೇಟಲ್ಲೇ. ದಯವಿಟ್ಟು ನಾವು ಹೇಳ್ತಾ ಇರೋದು ಒಂದೇ, ತಡೆಗೆ ಒಂದು ಸಪ್ರೇಟ್ ಲೈನ್ ಮಾಡಿ, ದರ್ಶನಕ್ಕೆ ಸಪ್ರೇಟ್ ಲೈನ್ ಮಾಡಿ. ಈ ಥರ ಯಾಕೆ ಮಾಡ್ತೀರಾ? ಹಂಗೂ ಹಿಂಗೂ ಸುತ್ತಾಡ್ಕೊಂಡು ಲೈನಲ್ಲೇ ಬಂದ್ರೂ ಕೊನೆಗೆ ನಾವು 200 ರೂಪಾಯಿ ಟಿಕೆಟ್ ತೊಗೊಂಡೆ ದರ್ಶನಕ್ಕೆ ಹೋಗಿದ್ದು. ಹಂಗೂ ತಾಯಿ ದರ್ಶನ ಆಯಿತು, ದರ್ಶನ ಮುಗಿಸ್ಕೊಂಡು ಬಂದ್ವಿ. ಪ್ಲೀಸ್ ದಯವಿಟ್ಟು ರಶ್ ಇದ್ದರೆ ಸಪ್ರೇಟ್ ಲೈನ್ ಮಾಡಿ. ಈ ಥರ ಎಲ್ಲ ಮಾಡಿ ಬಿಡಬೇಡಿ. ನಿಮ್ಗೇನು ಅನಿಸ್ತು ಹೇಳಿ ಫ್ರೆಂಡ್ಸ್.